ಜೈ ಮಂಗಲಂ ಜೈ ನಮ ಪಾರ್ವತೀಶ್ವ ಹರ ಹರ ಮಹಾದೇವ. ಹರ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮುಖರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳನ್ನು ಎನ್ನ ಮಸ್ತಕದ ಮೇಲೆ ಇರಿಸಿಕೊಂಡು ಇವತ್ತಿನ ದಿವಸ ಶ್ರೀರಾಮನ ಶಿಷ್ಯನಾಗಿರತಕ್ಕಂಥ ಅಂಜನಿ ಕುಮಾರ ಹುಟ್ಟಿದ ದಿವಸ ಇವತ್ತು. ಆ ಅಂಜನಿ ಕುಮಾರನಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳು. ಹನುಮಂತ ಯಾರ ಹೊಟ್ಟಿಲೆ ಹುಟ್ಟಿದ, ಹೆಂಗೆ ಹುಟ್ಟಿದ? ಋಷಿಮುಖ ಪರ್ವತದಲ್ಲಿ ಅಂಜನಾದೇವಿ ತಪಶ್ಚರ್ಯನ್ನು ಮಾಡ್ತಿದ್ದರು. ಶಿವನನ್ನು ಕುರಿತು ತಪಶ್ಚರ್ಯನ್ನು ಮಾಡುತ್ತಿರುವಾಗ ಆಗ ದಶರಥ ಮಹಾರಾಜರು ಅವರ ಪುತ್ರ ಕಾಮೇಷ್ಟಿ ಯಜ್ಞವನ್ನು ಹೂಡಿದರು. ಮಕ್ಕಳ ಸಲುವಾಗಿ ಎಲ್ಲ ಋಷಿಗಳನ್ನು ಕರೆಸಿ ಪುತ್ರ ಕಾಮೇಷ್ಟಿ ಯಜ್ಞವನ್ನು ಹೂಡಿದಾಗ ಎಲ್ಲ ಋಷಿಗಳು ಬಂದಿದ್ದರು. ಅಲ್ಲಿಂದ ದೇವ ಸ್ವರ್ಗದಿಂದ ಅಪ್ಸರಾ ಸ್ತ್ರೀ ಬಂದಿದ್ಲು. ಬಂದ ಆ ಯಜ್ಞಕ್ಕೆ ಕೂತಿದ್ಲಕ್ಕೆ. ಹೀಗಿರುವಾಗ ಯಜ್ಞ ಕುಂಡಲದಲ್ಲಿ ಶ್ರೀಮನ್ನಾರಾಯಣರು ಪ್ರಕಟವಾಗಿ ಏನು ಹೇಳಿದರು? ಈ ಪ್ರಸಾದ ಪಾಯಸವನ್ನು ಒಯ್ದು ನಿನ್ನ ಪಟ್ಟದರ್ಶಿಯರಿಗೆ ಪ್ರಸಾದ ಹಂಚು ಅಂಥೇಳಿ ದಶರಥ ಮಹಾರಾಜರಿಗೆ ಅಪ್ಪಣೆಯನ್ನು ಮಾಡಿದರು ಸತ್ಯನಾರಾಯಣ. ಅದರಂತೆ ಆ ಪ್ರಸಾದವನ್ನು ತೆಗೆದುಕೊಂಡು ದಶರಥ ಮಹಾರಾಜರು 3 ಪಟ್ಟದರ್ಶಿಯರಿಗೆ ಹಂಚಬೇಕಂತ ಹೇಳಿ ಕೊಟ್ಟರೆ ಇಬ್ಬರಿಗೂ. ಆವಾಗ ಸ್ವರ್ಗದಿಂದ ಬಂದಿರತಕ್ಕಂಥ ಅಪ್ಸರಾ ಸ್ತ್ರೀ ಹದ್ದಿನ ರೂಪವನ್ನು ತಾಳಿ ಏನು ಮಾಡಿದ್ಲು? ಆ ಕೈಕೆಗೆ ಕೊಡುವ ಪ್ರಸಾದವನ್ನು ಕೈಕಾದೇವಿ ತಿರಸ್ಕಾರ ಮಾಡಿದ್ಲು. ಆ ಪ್ರಸಾದವನ್ನು ತೆಗೆದುಕೊಂಡು ಹದ್ದಾಗಿ ಹಾರಿ ಹೋಗಿಬಿಡ್ತು. ಹಾರಿ ಹೋಗಿಬಿಟ್ಟಾಗ ಆಕಾಶವಾಣಿ ಐತ್ರಿ ಅಲ್ಲೇ ಅಂಜನಾದೇವಿಗೆ. ಋಷಿಮುಖ ಪರ್ವತದಲ್ಲಿ ಆಕಾಶವಾಣಿ ಆಯಿತು. ಏನಾಯಿತು? ಇವತ್ತು ನಿನ್ನ ತಪಶ್ಚರಿ ಕೈಗೂಡಿತು. ಕಣ್ಣು ಮುಚ್ಚಿದ್ದು ಕಣ್ಣನ್ನು ತೆರಿ ಬೊಗಸೆಯನ್ನು ಒಡ್ಕೊಂಡು ಕುಂಡ್ರು ಅಂಥೇಳಿ ಆಕಾಶವಾಣಿ ಆಯಿತು. ಯಾರಿಗೆ? ಅಂಜನಾದೇವಿಗೆ. ಆಕಾಶವಾಣಿ ಆದ ತಕ್ಷಣ ಆ ಸ್ವರ್ಗಲೋಕದ ಅಪ್ಸರಾ ಸ್ತ್ರೀ ಹದ್ದಾಗಿ ಏನು ಹಾರಿ ಬರ್ತತ್ತಲ್ಲ, ಆ ಪ್ರಸಾದ
ಈ ಅಂಜನಾದೇವಿ ಕೈ ಒಳಗೆ ಬೊಗಸಿ ಒಳಗೆ ಬಿತ್ರಿ. ಬೊಗಸಿ ಒಳಗೆ ಬೆಳ್ಳಾನ ಅದನ್ನು ಸ್ವೀಕಾರ ಮಾಡಿದ್ವಿ ಅಂಜನಾದೇವಿ. ಅದನ್ನು ಸ್ವೀಕಾರ ಮಾಡಿ ಹನುಮಂತನನ್ನು ಗರ್ಭಿಣಿಯಾದಳು. ಆ ರಾಮನವಮಿಗೆ ಶ್ರೀರಾಮ ಪ್ರಭು ಜನಿಸ್ಯಾರ. ರಾಮನವಮಿ ಆದ ಏಸು ದಿವ್ಸಕ್ಕೆ ಹನುಮಂತ ಜನಿಸ್ಯಾನ. ಇದು ಗುರು ಶಿಷ್ಯರ ಸಂಬಂಧ ಆಯಿತು. ಹನುಮಂತನಂಥ ಶಿಷ್ಯ ಜಗತ್ತಿನಲ್ಲಿ ಇಲ್ಲ. ಸಾಕಷ್ಟು ಗುರುಗಳಿದ್ದಾರೆ, ಸಾಕಷ್ಟು ಶಿಷ್ಯರದಾರ. ಆದರೆ ಹನುಮಂತನ ಹೋಲಲಿಕ್ಕೆ ಸಾಧ್ಯವೇ ಇಲ್ಲ. ಕೇಸರಿ ಕಪಿ ಅಂಜನಿ ಸುತ. ಯಾವಾಗಲೂ ಶ್ರೀರಾಮಚಂದ್ರನ ಕಾಲು ಬುಡಕ್ಕೆ ಕೈ ಮುಕ್ಕೊಂಡ ಕೂತಿರ್ತಾನೆ, ಮಂಡಿಗಾಲ ಹೋಗೋದು. ನಾವು ಏನು ಮಾಡ್ತೀವ್ರಿ, ಗುರುಗಳು ಮಾಡಿಕೊಂಡಿರ್ತೀವಿ. ನಾವು ಗುರುಗಳಾಗ್ಯದೀವ ಅಂತ ಗುರುಗಳು ಸಮಾನಾಗೆ ಕುಂಡಿರ್ತೀವಲ್ರಿ. ಯಾವಾಗಲೂ ಹನುಮಂತ ಶ್ರೀರಾಮಚಂದ್ರನ ಪಾದದ ಬುಡಕ್ಕೆ ಕೂತಿರ್ತಾನೆ. ಚಿರಂಜೀವಿ ಸಮುದ್ರವನ್ನು ಹಾರಿದವ. ಹಸದ ತಳಗಿನ ಭೂಮಿಗೆ ಬರು ತಡಾಕಿಲ್ದ ಹಸದದ್ದ ಸೂರ್ಯನನ್ನು ನುಂಗಲಿಕ್ಕೆ ಹಾರಿದ ಬಲಾಢ್ಯವಾದಂಥ ಹನುಮಂತ. ಹಣ್ಣು ಮಾಡಿ, ಸೂರ್ಯದೇವನ ಹಣ್ಣನ್ನು ಮಾಡಿ ಅದನ್ನು ತಿನ್ಲಿಕ್ಕೆ ಹೊಂಟಿದ್ರಿ ಅವನು. ಯಾಕಂದ್ರೆ ಇಲ್ಲಿ ಗುರು ಶಿಷ್ಯರು ಸಂಬಂಧ ಹೆಂಗೈತಿ ನೋಡ್ರಿ. ಹಿಂದಾಗಿ ಹೋಗೈತಿ ಆ ಮಾತು ಬೇರೆ. ಅದಕ್ಕಾಗಿ ಗುರು ಸಂಬಂಧ ಹೆಂಗಿರ್ಬೇಕಂದ್ರೆ ಶ್ರೀರಾಮಚಂದ್ರನಂಗೆ ಹನುಮಂತನಂಗಿರ್ಬೇಕು. ಅಂದ್ರೆ ಗುರು ಶಿಷ್ಯರ. ಇಲ್ಲವಾದ್ರೆ ಗುರು ಶಿಷ್ಯರ ಅನ್ನಕ್ಕೆ ಬರಂಗಿಲ್ಲ. ಅದು ಆಗ್ಯಾರ ಹೋಗ್ಯಾರ, ಆಗಿ ಹೋಗ್ಯಾರ. ಶರೀಫಾಗಿ ಹೋಗ್ಯಾನ ಗೋವಿಂದ ಭಟ್ಟರಿಗೆ. ಅವು ಶಿಷ್ಯ ಆಗ್ಯಾನ. ಮುಳ್ಳ ಬೇಲಿ ಮೇಲೆ ಕಾಲಿಡುವುದಕ್ಕೈತ ಪಾದುಕಿಯನ್ನು ಇಟ್ಟಾಗ ಅದ್ರ ಮೇಲೆ ಹತ್ತಿ ಬಂದ. ಉಳ್ಕಿದವ್ರು ನಿಮ್ಮ ಪಾದದ ಮೇಲೆ ನಾವ್ಯಂಗೆ ಪಾದ ಇಡಬೇಕ್ರಿ ಅಂದ್ರೆ ಅವ್ರು ಬರಲಿಲ್ಲ. ಶಿಷ್ಯ ಅವಾಗ್ಯಾನ. ತವನಪ್ಪನಿಗೆ ನಾಗಲಿಂಗಪ್ಪಜ್ಜನವನಿಗೆ ತವನಪ್ಪ ಶಿಷ್ಯ ಆಗ್ಯಾನ. ಆಗ್ಯಾರ, ಆಗಿ ಹೋಗ್ಯಾರ. ಜಗತ್ತಿನಲ್ಲಿ ಸಾಕಷ್ಟು ಪುಣ್ಯಾತ್ಮರೇ. ಹನುಮಂತ ಹುಟ್ಟಿದ ದಿವಸ ಇವತ್ತು ಜನ್ಮ ತಾಳ್ಯಾನ, ಭೂಮಿಗೆ ಬಂದಾನ. ಇಲ್ಲಿವರೆಗೆ ಅವ ಚಿರಂಜೀವಿಯಾಗಿ ಅದಾನ. ಯಾರಿಗೆ ಏನು ಬೇಕಲ್ಲ ಅದನ್ನು ಕೊಡ್ತಾನ. ಪ್ರತ್ಯಕ್ಷ ದೇವರು, ಜೀವಂತ ಇರು ದೇವರು ಹನುಮಂತ ಒಬ್ಬನೇ. ಹನುಮಾನ ಚಾಲೀಸ ಓದ್ರಿ. ಅವನನ್ನು ಯಾರ ನಂಬಿಯರ್ಲ ಅವರು ಬಲಾಢ್ಯವಾಗಿರ್ತೀರಿ, ಶಕ್ತಿವಾನರಾಗಿರ್ತೀರಿ. ಯಾವಾಗಲೂ ಶ್ರೀರಾಮನ ಧ್ಯಾನದಲ್ಲಿ ಮಗ್ನಾಗ್ತಿದ್ದ. ಅದಕ್ಕೆ ಗುಡಿ ಒಳಗೆ ಹನುಮಂತೇವ್ರ ಗುಡಿ ಒಳಗೆ ಗಂಟಿ ಬಿಡಂಗಿಲ್ಲ. ಯಾಕೆ ಡಿಸ್ಟರ್ಬ್ ಆಕೈತೆ ಅವನ ತಲೆಗೆ. ಯಾಕೆ ಶ್ರೀರಾಮನ ಧ್ಯಾನವನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅವನ ಕೆಲಸ. ಅಂಥ ಭಕ್ತಿವಾನ ಶ್ರೀ ಹನುಮಂತ, ಶ್ರೀರಾಮನ ದೂತ. ಇವತ್ತು ಹುಟ್ಟಿದ ದಿವಸ ಐತಿ. ಅವನಿಗೆ ಅನಂತ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಸದ್ಗುರುನಾಥ್ ಮಹಾರಾಜ್ ಕಿ ಜೈ.